ಮಾರ್ವಾಡಿ ಇದ್ದಂಗಂತ ಅಂದ್ರೆ ಎಲ್ಲ ಮಾರ್ಕೋತಾರ ತರ್ತಾರೆ. ಅಲ್ಲ, ಈಗ ಈ ಕಮರ್ಷಿಯಲ್ ಒಳಗ ಕಿರಾಣಿ ಅಂಗಡಿ ಅಂತಾವು ಎಲೆಕ್ಟ್ರಿಕಲ್ ಅಂಗಡಿ ಎಲ್ಲದ್ರೊಳಗೆ ಮಾರ್ವಾಡಿಗಳು ಹೊಕ್ಕಾರ. ಇನ್ನು ಈ DCC ಬ್ಯಾಂಕ್ನಾಗ ಹೊಕ್ಕರಂದ್ರ ಈ ಬ್ಯಾಂಕ್ ಮಾರ್ವಾಡಿ ಲೆಕ್ಕಕ್ಕೆ ನನ್ನ ಬಾಯಿಲೆ ಕೇಳೋದಕ್ಕಿಂತ ಬೆಳಗಾಂ ಜಿಲ್ಲಾ ನಿಮ್ಮೆಲ್ಲ ಮೀಡಿಯಾದವ್ರಿಗೆ ಗೊತ್ತೈತಿ. DCC ಬ್ಯಾಂಕ್ ಉಳಿಸ್ತಾರೋ ಮಾರ್ತಾರೋ ಹಾಳು ಮಾಡ್ತಾರೋ ಚಲೋ ಮಾಡ್ತಾರೋ ನಿಮಗೂ ಗೊತ್ತದ. ನೀವು ಪ್ರಶ್ನೆ ಕೇಳಾಕತ್ತೀರಿ ಕರೆ ನಿಮ್ಮ ಮಾಧ್ಯಮದವ್ರಿಗೆ ಪೂರ್ಣ ಜ್ಞಾನ ಅದ, ನಿಮಗೆಲ್ಲ ಗೊತ್ತದ. ಇದನ್ನು ಬ್ಯಾಂಕ್ಗಳು ಹೊಸ್ತಾರೆ ಎಷ್ಟು ವರ್ಷನಾಗ ನಿಮಗೂ ಗೊತ್ತದ. ನನಗೇನು ಅನಿಸ್ತದೆ ಅಂದ್ರೆ ನಮ್ಮ ಬ್ಯಾಂಕ್ ಹೆಂಗೈತೆ ಹಂಗೆ ಇಡ್ರಿ, ನೀವು ಏನೂ ಮಾಡಕ್ಕೆ ಹೋಗ್ಬೇಡ್ರಿ, ಸುಧಾರಣೆ ಮಾಡಬೇಡ್ರಿ, ಹೊಸ ಚಾವಿನೂ ಹಾಕಬೇಡ್ರಿ, ಚಾವಿನೂ ತೆಗಿಬೇಡ್ರಿ. ನೀವು ಎಷ್ಟೈತೆ ನಮ್ಮ ಬ್ಯಾಂಕ್ ಅಷ್ಟೇ ಇಡ್ರಿ, ಚಲೋನು ಮಾಡಬೇಡ್ರಿ, ಹಾಳು ಮಾಡಬೇಡ್ರಿ, ಎಷ್ಟೈತೆ ಅಷ್ಟೇ ಇಡ್ರಿ. ಯಾರ ಹೆಸರು ಮ್ಯಾಗ ಲೋನ್ ತೆಗ್ದಿರಿ, ಏನು ಮಾಡಿರಿ, ಪೇಪರ್ ಏನದವ, ನಾವು ಮಾತಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಅಧ್ಯಯನ ಮಾಡಕತ್ತೀವಿ. ಜಯಸಿಂಗ್ ಶೆಟ್ಟಿ ಯಾರು, ಅವನ ಹೆಸರು ಮ್ಯಾಗ ಲೋನ್ ಐತು, ಏನು ಬೇರೆದವ್ರಿಗೆ ಐತು, ಮೊದಲು ಹಿಂದೆ ಏನಿತ್ತು, ಈಗೇನೈತಿ, ಮುಂದೆ ಏನು ಮಾಡೋರ್ದಿರಿ, ಮಾಹಿತಿ ತೊಗೊಂಡು ನಾವು ಪ್ರೆಸ್ ಮೀಟ್ ಮಾಡ್ತೀವಿ. ಹೆಜ್ಜೆ ಇಟ್ಟಿವಿ ಅಂದ್ರೆ ಇವ್ರಗತ್ಲೆ 3 ದಿನಕ್ಕೊಂದು ಮಾತಾಡೋಕೆ ನಾವು ರಾಜಕೀಯ ವ್ಯಕ್ತಿಗಳಲ್ಲ. ಇವತ್ತಿಲ್ಲ ನಾಳೆಲ್ಲೇ ಈಗ ಹೇಳಿದ್ರಲ್ಲ ಒಬ್ಬರ ಹೆಸರು ಮಾರ್ವಾಡಿ ಅಂತೇಳಿ ಹೆಸರು ತೊಗೊಳಂಗಿಲ್ಲ. ಅವ್ರು ಇಲ್ಲಿ ಚಿಕ್ಕೋಡಿ ಲೋಕಸಭಾಕ್ಕೆ ಏನೋ ಎಲೆಕ್ಷನ್ ನಿಂತಿದ್ರಲ್ರಿ, ನನಗೂ ಗೊತ್ತಿಲ್ಲ ಪಾಪ. ನಿಂತಿದ್ರು ಅವ್ರು ಯಾವುದೋ ಪಕ್ಷದ ನಿಂತಿದ್ರು, ಎಲ್ಲೇ ಹೋಗ್ಯಾರತ್ತ ಅದು ಗೊತ್ತಿಲ್ಲ. ಇಂಥವ್ರ ವಿರುದ್ಧ ಮಾತಾಡೋಕೆ ನಮ್ಮದು ಭಯ ಅಲ್ಲ, ಯಾಕಂದ್ರೆ ಅವ್ರ ಸ್ಥಾನ ಬೇರೆ ನಮ್ಮದು ಬೇರೆ ಆಗ್ತದೆ. ಸರಿ, ಧನ್ಯವಾದ ಸರ್. ನಮ್ಮ ರೈತರ ಪರವಾಗಿರ್ತಕ್ಕಂಥ ಬ್ಯಾಂಕ ಲುಕ್ಸಾನ್ ಆದ್ರೆ ಸರ್ಕಾರ ತುಂಬ್ಕೋತೈತಿ. ಪೈಲಾ ಡೈರೆಕ್ಷನ್ ಏನದ ಸರಿಯಾಗಿ ಓದ್ಕೋಬೇಕು. ನಮ್ಮನೆ ಹೇಳಿದ ಮಾಹಿತಿ ಇಲ್ಲ ಅಂದ್ರೆ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು. ರೈತರಿಗೆ ಏನೈತಿ, ಈಗ PKPS ಸದಸ್ಯರನ್ನ ಅಧ್ಯಕ್ಷರನ್ನ ಕರೆಸಿ ಮೀಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀವು ಯಾರು ಬೇಕಾದ್ರೂ ಕರ್ಕೊಂಡು ಕುಡಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿರಿ, ಇಲ್ಲಾಂದ್ರೆ ಬ್ಯಾಂಕ್ ಚಾವಿ ಹಾಕೊಂಡು ಮಾರ್ಕೋರಿ, ನಾವು ಅದನ್ನು ಕೇಳಂಗಿಲ್ಲ. ರೈತರ ಬ್ಯಾಂಕ ಲೆಕ್ಕ ಕೊಡಬೇಕಾ? ಇಡೀ ಜಿಲ್ಲೆಲ್ಲ ರಾಜ್ಯದ ಪ್ರತಿಯೊಬ್ಬ ರೈತ ಏನು ಕೇಳಿದ್ರು ಲೆಕ್ಕ ಕೊಡಬೇಕು. ಅದು DCC ಬ್ಯಾಂಕ್ ಅದ, ಅದು ಬೇರೇಶ್ವರ ಬ್ಯಾಂಕ, ಸ್ಟೇಟ್ ಬ್ಯಾಂಕ್, ಅದು ಹೊರಗಿಂದಲ್ಲ. ರೈತರಿಗೆ ಏನು ಯೋಜನೆ ಬರುತ್ತೋ ಅದನ್ನು ಮಾಡಲೇಬೇಕು. ನಮ್ಮ ಅಧ್ಯಕ್ಷರು ಹೇಳಿರಿ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ತಿದ್ಕೋರಿ, ಏನೋ ಒಂದು 15-20 ದಿನ ಟೈಮ್ ತೊಗೋರಿ. ಗುರ್ಲಾಪುರದಾಗ ಬರೀ ಮುಕ್ತವಾಗಿ ಜನರ ಮಧ್ಯೆ ಮೀಟಿಂಗ್ ಮಾಡೋನು. ನೀವೇನು ಹೊರಗಿನವರಲ್ಲ, ಪಂಜಾಬ್ ಪಾಕಿಸ್ತಾನದವರಲ್ಲ, ಇಲ್ಲೇ ನಮ್ಮ ಚಿಕ್ಕೋಡಿ ಜಿಲ್ಲೆಯವರದಿರಿ, ಅಧ್ಯಕ್ಷರಾಗಿರಿ. ಇನ್ನೊಂದು 2 ವರ್ಷ ಇರ್ತೀರಿ. ಹೆಗ ಮೇಲೆ ಬಂದು ಕಿಟ್ಟು ಯಾರು ಹೊಡ್ಯಾತಾರೆ ಅದೆಲ್ಲ ನಾಳೆ ಗೊತ್ತಾಕೈತಿ ನಿಮಗೆ. ರಾಜಕಾರಣ ಅವಳ ವಿರುದ್ಧದ ಕಲಿಯುಗದ ಅಧಿಕಾರ ಶಾಶ್ವತ ಅಲ್ಲ, ಜನ ಮುಖ್ಯ, ರೈತರು ಮುಖ್ಯ. ಇಲ್ಲಿ ಗುರ್ಲಾಪುರದಾಗ ಒಂದು ಹೋರಾಟ ಇದೆ. ಬೀದರ್ದಿಂದ ಚಾಮರಾಜನಗರ ಮಟ್ಟ BJP, ಕಾಂಗ್ರೆಸ್, JDS, ಆ MLA, ಈ MLA ಎಲ್ಲನೂ ದೂರ ಸರಿಸಿ ನಾವೆಲ್ಲ ಕಬ್ಬು ಬೆಳೆಗಾರರು, ರೈತರು, ಅನ್ನದಾತರು, ಕೂಲಿ ಕಾರ್ಮಿಕರು, ಡಾಕ್ಟರು, ವೈದ್ಯರು, ಇಂಜಿನಿಯರ್ ಎಲ್ಲರೂ ಒಂದಾಗಿ ಬಂದರು. ಮತ್ತು ಹಿಂಗೆ ಒಂದಾಗಿ DCC ಬ್ಯಾಂಕಿನ ಬಂದಿವಿ ಅಂತಂದ್ರೆ ನೀವೆಲ್ಲ ಒಳಗೆ ಕುಂಡ್ರಾಗ ಸಾಧ್ಯ ಆಗೋದಿಲ್ಲ, ಹೊರಗೆ ಹೋಗ್ಬೇಕಾಕತಿ. ನಿಮ್ಗೆ ಆರಿಸಿ ಕೊಟ್ಟಿವಿ, ಮತ ಹಾಕ್ಯಾರ. ಮತ್ತು ಇಲ್ಲಿ ಕೆಲವು ಕಡೆ ಏನಾಗತ್ತೈತಿ, ನಿಪ್ಪಾಣಿಯವ್ರು ಯಾರೋ ಫೋನ್ ಹಚ್ಚಿದ್ರು, 50ರಿಂದ 60 ಸೊಸೈಟಿಗೆ ಸಾಲನೂ ಕೊಡುವಾರ. ಏನು ಇವ್ರ ಮನೆಯಿಂದ ಕೊಡ್ತಾರ ನೋಡ್ರಿ. ಈ ರಾಜ್ಯಕ್ಕೊಬ್ಬ CM ಆಗ್ತಾನೆ, ಕಾಂಗ್ರೆಸ್ ಇರಲಿ BJP ಇರಲಿ. CM ಆದ್ರೆ ಕಾಂಗ್ರೆಸ್ BJP CM ಅಲ್ಲ, ಇಡೀ ಕನ್ನಡ ನಾಡಿನ ಮುಖ್ಯಮಂತ್ರಿ ಅವ. ಹಂಗೆ DCC ಬ್ಯಾಂಕ ರೈತರ ಬ್ಯಾಂಕ. DCC ಬ್ಯಾಂಕ್ ಇಡೀ ಜಿಲ್ಲೆ ರೈತರಿಗೆ ಅಧ್ಯಕ್ಷರವ್ರ. ಯಾವುದೋ ಒಂದು ಪಕ್ಷ ಪಾರ್ಟಿ ಯಾವ್ದಾರು ಮನೆತನಕ ಯಾವ್ದಾರು MLA MP ಅವರು ಅಧ್ಯಕ್ಷರಲ್ಲ. ನನಗೂ ಅಧ್ಯಕ್ಷರವ್ರು, ನಮ್ಮ ಜಿಲ್ಲೆ ರೈತರಿಗೆ. ಸರಿಯಾಗಿ ಅಧಿಕಾರಕ್ಕೆ ಸದ್ಬಳಕೆ ಆಗಬೇಕು. ಇಲ್ಲಿ ರಾಯಬಾಗ್ ತಾಲೂಕಿನಾಗ ಯಾರೋ ಒಬ್ಬರು ಮೆಂಬರ್ ಬಗ್ಗೆ ನಮ್ಮ ಮಲ್ಲಪ್ಪನ ಅಂಗಡಿ ಮಾತಾಡಿದ್ರು. ಮತ್ತು ಮುಂದಿನ ವರ್ಷ ಅದೇನೋ ಡಿಲೀಟ್ ಪೇಪರ್ ಏನೋ ಕೊಟ್ಟಿಲ್ಲ ಅಂತ, ಡೆಲಿಗೇಟ್ ಪೇಪರ್ ಕೊಟ್ಟಿಲ್ಲ ಅಂತ. ತಮ್ಮ ಮೆಂಬರ್ ಅದೇ ಅಧಿಕಾರ ಸರಿಯಾಗಿ ಮಾಡು. ಒಂದು 10,000 ಮನೆ ಮುಂದೆ ಬಂದು ಕೂತು ಚಾವಿಯಾಗಿ ಒಳಗೆ ಹಾಕಿದ್ವಿ ಅಂದ್ರೆ ಡೆಲಿಗೇಟ್ ಪೇಪರ್ ಇಲ್ಲ, ನೀನು ಒಳಗೆ ಕೊಂಡಿರ್ಬೇಕಾಕತಿ. ಭಾಳ ಎಚ್ಚರಿಕೆ ಕೊಡೋದಲ್ಲ. ರೈತ ಸಂಘ ಎಲ್ಲದಕ್ಕೂ ಹೋರಾಟ ಮಾಡೋದಲ್ಲ, ಮತ್ತು ಪ್ರತಿಯೊಂದಕ್ಕೂ ಹೋರಾಟ ಮಾಡೋದಾರ ಏನ್ರಿ ಇದು? ನೀವು ಮಾತಾಡ್ರಿ, ಏನೋ ಮಾತಾಡೋ ಮನೆಯೊಬ್ಬರು ಶಾಸಕರು ಏನೋ ಶಬ್ದ ಬಳಕೆ ಮಾಡಿದ್ರು, ಅವ್ರಿಗೆ ನಮಗೆ ಸಂಬಂಧ ಇಲ್ಲ. ಅಲ್ಲ, ಅದು ಅವ್ರಿಗೆ ಅವರಲ್ಲಿ ಪದ್ಧತಿ ಅದು, ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಅದು ಪದ್ಧತಿ ಇಲ್ಲ. ನಾವು ಕೈ ಮುಗಿದು ಹೇಳ್ತೀವಿ, ಕಾಲು ಬುದ್ದು ಹೇಳ್ತೀವಿ, ಎರಡಕ್ಕೂ ತಡಿಲ್ಲ ಅಂದ್ರೆ 3ನೇ ನಮ್ಮಲ್ಲಿ ಬೇರೆ ಐತಿ. ನಾವು ಮಾಡಿ ತೋರಿಸ್ತೀವಿ. ನಾನು ಅಧ್ಯಕ್ಷರು ಭಯಪಟ್ಟ ಕ್ಷಮಾ ಕೇಳ್ಯಾರ. ಇದನ್ನು ನಾವು ಹೇಳಂಗಿಲ್ಲ, ಚರ್ಚೆ ಮಾಡಂಗಿಲ್ಲ. ಇನ್ನು ಕೆಲವು ದಿನದೊಳಗೆ ನಮ್ಮ ಅಧ್ಯಕ್ಷರು ಸುಬೇದಾರ್ ಅವರು, ಮರದಿ ಅವರು, ಮಲ್ಲಪ್ಪನ ಅಂಗಡಿ, ಕಿಶನ್ ನಂದಿ ಅವರು, ಶ್ರೀಶೈಲ್ ಅಂಗಡಿ ಎಲ್ಲರ ನೇತೃತ್ವದೊಳಗೆ ಬೆಳಗಾಂದೊಳಗೆ ಒಂದು ಮೀಟಿಂಗ್ ಕರಿತೀವಿ. ನಾವು ಹುಚ್ಚುಚ್ಚರಂಗೆ ಚರ್ಚೆ ಮಾಡತ್ತಿಲ್ಲ, ನಾವು ಅಧ್ಯಯನ ಮಾಡಕತ್ತೀವಿ. ನೀವು ಹೆಂಗೆ ಪ್ರೆಸ್ ಮೀಟ್ ಮಾಡ್ತೀರಿ, ರಾತ್ರಿ ಎಲ್ಲಿ ಮೀಟಿಂಗ್ ಮಾಡ್ತೀರಿ, ಏನು ಕೊಡಬೇಕು, ಏನಿಲ್ಲ, ಹೆಂಗೆ ಮೀಟಿಂಗ್ ಕರಿತೀರಿ. ನಮಗೂ ಎಲ್ಲ ಜ್ಞಾನವಂತರದಾರ. ಎಲ್ಲ ಇಲ್ಲಿ ಸಾಮಾನ್ಯ ಇಲ್ಲ, ಬರೀ ರೈತರದ್ರ ಕಬ್ಬ ಕಡೆ ಬಂದು ಮೀಟಿಂಗ್ ಕೊಡ್ರಂಗಿಲ್ಲ. ಇಲ್ಲಿ ಸಾಕಷ್ಟು ಜನ MA PhD ಮಾಡಿದವ್ರು ಅದಾರ, ಅನುಭವ ಅದ. ಬೆಳಗಾಂದೊಳಗೆ ಒಂದು ಮೀಟಿಂಗ್ ಮಾಡ್ತೀವಿ, ಅಲ್ಲಿ ಒಂದು ನಿರ್ಧಾರ ತೊಗೋತೀವಿ ನಾವು. ಏನು ಮಾಡಬೇಕು, ಬ್ಯಾಂಕಿಗೆ ಚಾವಿ ಹಾಕಬೇಕು, ಅಲ್ಲೇ ಬರಬೇಕು, ಏನು ಇವ್ರ ಮನೆಗೆ ಚಾವಿ ಹಾಕಬೇಕು, ಇವ್ರು ಮೀಟಿಂಗ್ ಮಾಡ್ತಾರೆ, ಎಲ್ಲ ಚರ್ಚೆ ಮಾಡ್ತೀವಿ. ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ಅಲ್ಲಿ ಏನು ಕೊಡ್ತೀವಲ್ಲ ಅದು ಫೈನಲ್ ಆಗಿ. ಇನ್ನೊಂದು ಗುರುಜಿ ಅಣ್ಣ ಸರ್